ಬೆಂಗಳೂರು ಪ್ರತಿಬಿಂಬ ಸಾಗರ ಸೊರಬ ಪ್ರಾಂತ್ಯ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ನಮಗೆಲ್ಲರಿಗೂ ಕೂಡ ನಮಸ್ಕಾರಗಳು. ಪತ್ರಿಕಾಗೋಷ್ಠಿಯಲ್ಲಿ ಮಾಸದ ನಿರ್ದೇಶಕರು ಹಾಗೆಯೇ ನಮ್ಮೊಂದಿಗೆ ಪ್ರತಿಬಿಂಬ ಕೇಂದ್ರ ಸಮಿತಿಯ ಸಂಚಾಲಕರು ದೀಪಕ್ ಗೋಳಿಕೆ, ಹಾಗೆಯೇ ಸಾಗರ ಪ್ರತಿಬಿಂಬದ ಸಂಚಾಲಕರಾದಂಥ ಶ್ರೀಧನ್ ಭೀಮಕೋಣೆ, ಮಂಜುನಾಥ್ ಸೊರಬ ಸಂಚಾಲಕರಾದಂತಹ ರಘುನಂದನ್ ಗುಡುವಿ, ಹಾಗೆಯೇ ಹವ್ಯಕ ಮಹಿಳಾ ವೇದಿಕೆಯ ಸಾಗರ ಸಂಚಾಲಕಿಯಾದಂಥ ಶ್ರೀಮತಿ ಅರ್ಚನಾ ಸುಬ್ರಹ್ಮಣ್ಯ ಹಾಗೂ ಅಭಿರಾಮ್ ನಮ್ಮೊಂದಿಗಿದ್ದಾರೆ. 21ನೇ ತಾರೀಕು ರಾಘವೇಶ್ವರ ಭವನದಲ್ಲಿ ಭಾನುವಾರ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಪ್ರತಿಬಿಂಬ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹವ್ಯಕ ಮಹಾಸಭಾ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಇಂತಹ ಪ್ರತಿಬಿಂಬ ಕಾರ್ಯಕ್ರಮದ ಮೂಲಕ ಸಮಾಜದಲ್ಲಿರ್ತಕ್ಕಂತಹ ಹವ್ಯಕ ಸಮಾಜದಲ್ಲಿರುವಂತಹ ಪ್ರತಿಭೆಗಳ ಅನಾವರಣ ಈ ಪ್ರತಿಬಿಂಬದ ಮೂಲಕ ಆಗಬೇಕು ಅನ್ನುವಂಥದ್ದು ಆಶಯವನ್ನು ಇಟ್ಟುಕೊಂಡು ನಡೆಸ್ಕೊಂಡು ಬರ್ತಾ ಇದೆ. ಕಳೆದ 5-6 ವರ್ಷದಿಂದ ವಿಕೇಂದ್ರೀಕರಣದ ಭಾಗವಾಗಿ ಎಲ್ಲಿ ಹವ್ಯಕರು ಜಾಸ್ತಿ ಇದ್ದಾರೆ, ಎಲ್ಲಿ ನೆಲೆಸಿದ್ದಾರೆ ಅಂತಹ ಪ್ರದೇಶಗಳಲ್ಲಿ ಈ ಪ್ರತಿಬಿಂಬ ನಡ್ಕೊಂಡು ಬರ್ತಾ ಇದೆ. ಸಾಗರದಲ್ಲೂ ಕೂಡ ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬಂದಿದೆ. ನಾಡಿದ್ದು ಪ್ರತಿಬಿಂಬದ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಉದ್ಘಾಟಕರಾಗಿ ನಮ್ಮ ಹವ್ಯಕ ಮಂಡಲದ ಅಧ್ಯಕ್ಷರಾದಂಥ ಮುರಳಿ ಈದ್ಗಾರ್ ಅವರು ಉದ್ಘಾಟನೆಯನ್ನು ನೆರವೇರಿಸಿಕೊಡಲಿದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ಹವ್ಯಕ ಮಹಾಸಭಾದ ಮಾಜಿ ನಿರ್ದೇಶಕರಾದಂಥ ಹಿರಿಯರಾದಂಥ ರಾಜಾರಾಮ್ ಹೊಸಪಾಡೆ ಅವರು ವಹಿಸಲಿಕ್ಕಿದ್ದಾರೆ. ಹಾಗೆಯೇ ಈ ವರ್ಷ ವಿಶೇಷವಾಗಿ ಪ್ರತಿಬಿಂಬದ ಜೊತೆಯಲ್ಲಿ ನಮ್ಮ ಮಕ್ಕಳಿಗೆ ಇವತ್ತಿನ ಶಿಕ್ಷಣದಲ್ಲಿ ಆಗುವಂತಹ ಕೆಲವು ಒತ್ತಡಗಳನ್ನು ಒಂದಷ್ಟು ಉಪನ್ಯಾಸದ ಮೂಲಕ ಅವರಿಗೆ ಪ್ರೇರಣಾದಾಯಕ ನುಡಿಯನ್ನು ಆಡಲಿಕ್ಕೆ 8ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೆ ಇರುವಂಥ ಮಕ್ಕಳಿಗೆ ಈ ಕಾರ್ಯಕ್ರಮ ನಡೆಯುತ್ತೆ. ಇದು ಶ್ರೀ SR ಅಚ್ಯುತರಾವ್ ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಹಾಗೆಯೇ ಮಹಿಳಾ ವೇದಿಕೆ, ನಮ್ಮ ಹವ್ಯಕರ ಮಹಿಳಾ ಸಂಘಟನೆಗಾಗಿ ಈ ವರ್ಷ ನಮ್ಮ ಎಲ್ಲ ಪ್ರದೇಶಗಳಲ್ಲಿ, ಎಲ್ಲ ತಾಲೂಕುಗಳಲ್ಲಿ ಈ ಹವ್ಯಕ ಮಹಿಳಾ ವೇದಿಕೆ ಆಗಬೇಕು ಹೇಳುವಂಥದ್ದು ನಮ್ಮ ಅಧ್ಯಕ್ಷರ ಆಶಯ. ಆ ದಿಸೆಯಲ್ಲಿ ಸಾಗರದಲ್ಲಿ ಸಾಗರ ಸೊರಬ ಹೊಸನಗರ ಪ್ರಾಂತ್ಯದ ಒಂದು ಮಹಿಳಾ ವೇದಿಕೆ ನಾಡಿದ್ದು ಉದ್ಘಾಟನೆಗೊಳ್ಳಲಿಕ್ಕಿದೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಮಹಾಸಭಾದ ಅಧ್ಯಕ್ಷರಾದಂಥ ಡಾಕ್ಟರ್ ಗಿರಿಧರ್ ಖಲೆ ಅವರು ಉಪಸ್ಥಿತರಿರುತ್ತಾರೆ. ಹಾಗೆಯೇ ಡಾಕ್ಟರ್ ವಿಜಯಲಕ್ಷ್ಮಿ ಹೆಗಡೆ ಕಂಪ್ಲಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕಿ ಅವರು ಭಾಗವಹಿಸಲಿದ್ದಾರೆ. ಹಾಗೆಯೇ ಹವ್ಯಕ ಮಹಿಳಾ ವೇದಿಕೆಯ ಕೇಂದ್ರ ಸಂಚಾಲಕಿಯಾದಂಥ ಶ್ರೀಮತಿ ಮಧುರಾ ಗಾಂವಕರ್ ಕೂಡ ಉಪಸ್ಥಿತರಿದ್ದಾರೆ. ಹಾಗೆಯೇ ಅವತ್ತು ಯೋಗ ಡೇ ಆಗಿದ್ದರಿಂದ ಶ್ರೀಧರ್ ಮೂರ್ತಿ ಕಾನ್ಗೋಡು ಇವರಿಂದ ಅದ್ಭುತವಾದಂತಹ ಒಂದು ಯೋಗ ಪ್ರದರ್ಶನ ಕೂಡ ಅವತ್ತು ನಾವು ಇಟ್ಕೊಂಡಿದ್ದೇವೆ. ಸಂಜೆ ಸಮಾರೋಪದಲ್ಲಿ ಡಾಕ್ಟರ್ ಪತಂಜಲಿ KV ಖ್ಯಾತ ಆಯುರ್ವೇದ ತಜ್ಞರು, ಹಾಗೆಯೇ ಪ್ರಾಂತ್ಯ ಸಾಗರ ಕರ್ನಾಟಕ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಉಪಾಧ್ಯಕ್ಷರಾದಂಥ HM ಉಮೇಶ್ ದೊಂಬೆ ಇವರು ಉಪಸ್ಥಿತರಿದ್ದು, ನಮ್ಮ ಹಿರಿಯ ನಿರ್ದೇಶಕರಾದಂಥ KN ಶ್ರೀಧರ್ ಅವರು ಸಮಾರೋಪದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ. ಇನ್ನು ಈ ಸ್ಪರ್ಧಾ ಸೌರಭ ಏನು ನಾವು ಈ ಪ್ರತಿಬಿಂಬದಲ್ಲಿ ನಮ್ಮಲ್ಲಿರುವಂತಹ ಕಲೆ, ಸಾಹಿತ್ಯ, ಸಂಗೀತ, ಏನು ಸಾಂಪ್ರದಾಯಿಕ ಏನು ಕಲೆಗಳಿದೆ, ಅದು ಸಂಪ್ರದಾಯ ಗೀತೆ ಇರ್ಬೋದು, ಜನಪದ ಗೀತೆ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಈ ಎಲ್ಲ ಕಲೆಗಳ ಒಂದು ಸ್ಪರ್ಧೆ ಏನು ಎಲ್ಲ ಮಕ್ಕಳಿಗೂ ನಡೆಯುತ್ತೆ. ಅದು ದೊಡ್ಡವರಿಗೂ ಇದೆ. ಒಂದು 4 ಸ್ಟೇಜ್ಗಳನ್ನು ಮಾಡಿದ್ದೇವೆ. 6 ವರ್ಷದ ಒಳಗಿನ ಮಕ್ಕಳಿಗೆ, ಹಾಗೆಯೇ 7ರಿಂದ 12 ವರ್ಷದ ಮಕ್ಕಳಿಗೆ, 12ರಿಂದ 18 ವರ್ಷ, 18 ವರ್ಷದ ಮೇಲ್ಪಟ್ಟು ಎಲ್ಲ ವಯಸ್ಕರಿಗೂ ಕೂಡ ಇರುವಂಥ ಸ್ಪರ್ಧೆ. ಇಲ್ಲಿ ಮೊದಲ, ದ್ವಿತೀಯ, ತೃತೀಯ ಬಹುಮಾನ ಇರುತ್ತೆ. ನಂತರದಲ್ಲಿ
ಬೆಂಗಳೂರಿನಲ್ಲಿ ಗ್ರ್ಯಾಂಡ್ ಫೈನಲ್ ಇರುತ್ತೆ. ಪ್ರಥಮ ಮತ್ತು ದ್ವಿತೀಯ ಬಂದಿರತಕ್ಕಂಥ ವಿಜೇತರು ಅಲ್ಲಿ ಭಾಗವಹಿಸಿ ನಗದು ಪುರಸ್ಕಾರ ಕೂಡ ಅಲ್ಲಿ ಪಡೆಯಲಿಕ್ಕಿದ್ದಾರೆ. ಹೀಗೆ ಒಂದು ಪ್ರತಿಬಿಂಬ ಕಾರ್ಯಕ್ರಮ ತನ್ನ ಮೆರಗನ್ನು ಇಟ್ಕೊಂಡು ಕಳೆದ 30 ವರ್ಷದಿಂದ ನಿರಂತರವಾಗಿ ನಡೆಸ್ಕೊಂಡು ಬಂದಿರತಕ್ಕಂಥ ಈ ಕಾರ್ಯಕ್ರಮ ಸಾಗರದಲ್ಲಿ ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತ ನಮ್ಮೆಲ್ಲ ಸಮಾಜ ಬಂಧುಗಳಲ್ಲಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಹಾಗಾಗಿ ಈ ಮೂಲಕ ಮತ್ತೊಮ್ಮೆ ಅವರಲ್ಲಿ ವಿನಂತಿ ಮಾಡಿಕೊಡ್ತಾ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಕೇಂದ್ರ ಸಮಿತಿಯ ಸಂಚಾಲಕರಾದಂಥ ದೀಪಕ್ ಅವರು ನೀಡಬೇಕಂತ ವಿನಂತಿ. ಆತ್ಮೀಯರೇ, ಅಖಿಲ ಹವ್ಯಕ ಮಹಾಸಭೆ ಕಳೆದ 3 ದಶಕಗಳಿಂದ ಪ್ರತಿಬಿಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದೆ. ಪ್ರತಿ ವರ್ಷ ಹವ್ಯಕರು ಇರುವಂತಹ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ, ಉದಾಹರಣೆಗೆ ಸಾಗರ, ಹೊಸನಗರ, ಸಿದ್ದಾಪುರ, ಯಲ್ಲಾಪುರ, ಶಿರಸಿ ಈ ಪ್ರಾಂತ್ಯಗಳಲ್ಲಿ 5-6 ಕಡೆ ಪ್ರತಿ ವರ್ಷ ನಡೆಸ್ತಾ ಇತ್ತು. ಈ ವರ್ಷ ಈ ಪ್ರಾಂತ್ಯಗಳನ್ನು ಹೊರತುಪಡಿಸಿ ಇನ್ನಿತರ ನಗರಗಳಲ್ಲಿ ಹೆಚ್ಚು ಹವ್ಯಕರು ಇರುವಲ್ಲಿ ಪ್ರತಿಬಿಂಬ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಈಗಾಗಲೇ ಆಯಿತು, ಶಿವಮೊಗ್ಗದಲ್ಲೇ ಆಯೋಜನೆ ಆಗಿದೆ, ಮೈಸೂರಲ್ಲಿ, ಪುತ್ತೂರಲ್ಲಿ, ಕಾಸರಗೋಡಲ್ಲಿ, ಹಾಗೆ ಕರ್ನಾಟಕದ ಹೊರ ರಾಜ್ಯಗಳಲ್ಲಿ ಗೋವಾದಲ್ಲಿ ಹವ್ಯಕರು ತುಂಬ ಸಂಖ್ಯೆಯಲ್ಲಿದ್ದಾರೆ, ಅಲ್ಲಿ ಕೂಡ ಪ್ರತಿಬಿಂಬವನ್ನು ಅಖಿಲ ಹವ್ಯಕ ಮಹಾಸಭೆ ನಡೆಸಲಿಕ್ಕಿದೆ. ಮುಂಬೈ, ಪುಣೆಯಲ್ಲಿ ನಡೆಸಲಿಕ್ಕಿದೆ. ಒಟ್ಟಾರೆ 13 ಪ್ರಾಂತ್ಯಗಳಲ್ಲಿ ಅಖಿಲ ಹವ್ಯಕ ಮಹಾಸಭೆ ಪ್ರತಿಬಿಂಬ ಕಾರ್ಯಕ್ರಮನ ಈ ಸಾಲಿನಲ್ಲಿ ಆಯೋಜನೆ ಮಾಡಲಿಕ್ಕಿದೆ. ಇದರ ಉದ್ದೇಶ ಪ್ರತಿಭೆಗಳ ಪ್ರದರ್ಶನ, ಹವ್ಯಕ ಪ್ರತಿಭೆಗಳ ಪ್ರದರ್ಶನ, ಹವ್ಯಕ ಪ್ರತಿಭೆಗಳಿಗೆ ಪ್ರೋತ್ಸಾಹ, ಹವ್ಯಕ ಪ್ರತಿಭೆಗಳಿಂದ ಸಮಾಜಕ್ಕೆ ಪ್ರೇರಣೆ ಸಿಗುವಂತಾಗಲಿ ಅನ್ನೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಸ್ಪರ್ಧೆಗಳಿಗೆ ಈ ವರ್ಷ ಹೊಸದಾಗಿ ಪ್ರೇರಣಾ ಅನ್ನೋ ಕಾರ್ಯಕ್ರಮವನ್ನು ಕೂಡ ಸಾಗರ ಪ್ರತಿಬಿಂಬದಲ್ಲಿ ನಡೆಸ್ತಾ ಇದ್ದೇವೆ. 8ನೇ ತರಗತಿಯಿಂದ PUC ವರೆಗಿನ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಒತ್ತಡದಿಂದ ದೂರ ಮಾಡಿಕೊಳ್ಳುವುದು ಹೇಗೆ, ಹೆಚ್ಚಿನ ಅಂಕವನ್ನು ಗಳಿಸುವುದು ಹೇಗೆ ಅನ್ನೋದನ್ನ ಸ್ಫೂರ್ತಿದಾಯಕ ವಾಗ್ಮಿಗಳಾದ ಅಚ್ಯುತರಾವ್ ಅವರು ಮಾರ್ಗದರ್ಶನ ಮಾಡಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹವ್ಯಕ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಈ ಮೂಲಕ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ.